What's your quick tip when it comes to rehab post ACL ಸರ್ಜರಿ? ಯಾಕೆಂದರೆ 6ರಿಂದ 9 ತಿಂಗಳು ಡಿಪೆಂಡಿಂಗ್ ಆನ್ ದ ಕೇಸ್, ಮೂಮೆಂಟ್ ಇರಲ್ಲ, ಹೆವಿ ಮಸಲ್ ಲಾಸ್ ಆಗಿರುತ್ತೆ. ಇಟ್ಸ್ ಲೈಕ್ ಕ್ಯಾಚ್-22. ಓಡಾಡೋರ್ಗು ಮಸಲ್ ಲಾಸ್ ವಾಪಸ್ ಬರಲ್ಲ, ಓಡಾಡೋಣ ಇರೋಕ್ಕಾಗಲ್ಲ. ನಾವು ಅದನ್ನು ಯಾವಾಗ ಆಪ್ರೇಟ್ ಮಾಡ್ತೀವಿ, ಯಾವಾಗ ಟ್ರೀಟ್ ಮಾಡ್ತೀವಿ ಅನ್ನೋ ತುಂಬ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ, ಇವಾಗ ಎ ಸಿ ಎಲ್ ಟೇರ್ ಆಗಿ ಪೇಷಂಟ್ ಇವತ್ತು ಬಂದಿದ್ದಾನೆ ಅಂತ ಹೇಳಿದ್ರೆ, ನಾನು ಫಸ್ಟು ಒಂದು 2 ವೀಕ್ಸ್ ಅವನಿಗೆ ಸ್ವಲ್ಪ ಕಾಮ್ ಡೌನ್ ಆಗೋದಕ್ಕೆ ಹೇಳ್ತೀನಿ. ಬರೀ ಮೊಬಿಲಿಟಿ ಅಷ್ಟೇ ಮೇಂಟೈನ್ ಮಾಡೋದಕ್ಕೆ ಎಕ್ಸಸೈಸ್ ಮಾಡ್ಲಿಕ್ಕೆ ಹೇಳ್ತೀನಿ. ಅದಾದಮೇಲೆ ಪ್ರೀ ಸರ್ಜರಿ ಕೆಲವೊಂದು ಪ್ರೀ ಹ್ಯಾಬ್ ಎಕ್ಸಸೈಸಸ್ ಇರುತ್ತೆ, ನಾನು ಅವನಿಗೆ ಅದನ್ನು ಹೇಳ್ಕೊಡ್ತೀನಿ. ಏನಕ್ಕೆ ನಾನು ಹೇಳ್ಕೊಡ್ತೀನಿ ಅಂತ ಹೇಳಿದ್ರೆ, ಸರ್ಜರಿ ಒಂದು 3 to 4 ವೀಕ್ಸ್ ಡಿಲೇ ಆದರೂ ಪರವಾಗಿಲ್ಲ, ಅವ್ನು ಮಸಲ್ ಲಾಸ್ ಆಗಬಾರ್ದು ಅಂತ ಹೇಳಿ, ಅವ್ನು ಮಸಲ್ದು ಒಂದು ಆ್ಯಕ್ಟಿವಿಟಿ ಮೇಂಟೈನ್ ಆಗಿರಲಿ ಅಂತ ಹೇಳಿ. ಏನಕ್ಕೆ ಅಂತ ಹೇಳಿದ್ರೆ, ಇವಾಗ ಈ ಥರ ಇಂಜುರಿ ಆದಮೇಲೆ ಪೇಷಂಟ್ದು ಫಂಕ್ಷನಾಲಿಟಿ ತುಂಬ ಕಡಿಮೆ ಆಗುತ್ತೆ, ಪೇಷಂಟ್ ಜಾಸ್ತಿ ಓಡಾಡೋದಿಲ್ಲ, ಪೇಷಂಟ್ ತುಂಬ ಆ್ಯಕ್ಟಿವಿಟೀಸ್ ಡೌನ್ ಆಗುತ್ತೆ. ನಾವು ನಮ್ಮ ಜಾಯಿಂಟ್ಸ್ಗೆ ಮತ್ತು ನಮ್ಮ ಮಸಲ್ಸ್ಗೆ ಆ್ಯಕ್ಟಿವಿಟಿ ಕೊಡ್ತಿಲ್ಲ ಅಂತ ಹೇಳಿದ್ರೆ, ದೆ ಗೋ ಇನ್ ಟು ಎ ಕೈಂಡ್ ಆಫ್ ಸ್ಲೀಪ್ ಫೇಸ್. ನಮ್ಮ ಬೋನ್ಸ್ ಆಗಿರಲಿ, ನಮ್ಮ ಜಾಯಿಂಟ್ಸ್ ಆಗಿರಲಿ, ನಮ್ಮ ಮಸಲ್ಸ್ ಆಗಿರಲಿ, ನಾವು ಅದಕ್ಕೆ ಆ್ಯಕ್ಟಿವಿಟಿ ಕೊಡ್ತಿದ್ದೀವಿ ಅಂತ ಹೇಳಿದ್ರೆ, ಒಂದು ಸ್ಟಿಮ್ಯುಲಸ್ ಕೊಡ್ತಿದ್ದೀವಿ ಅಂತ ಹೇಳಿದ್ರೆ ಆ್ಯಕ್ಟಿವ್ ಆಗಿರ್ತವೆ. ಇನ್ ಕೇಸ್ ನಾವು ಆ್ಯಕ್ಟಿವಿಟಿ ಕೊಡ್ತಿಲ್ಲ ಅಂತ ಹೇಳಿದ್ರೆ, ದೆ ಗೋ ಇನ್ ಟು ಸ್ಲೀಪ್ ಫೇಸ್. ಹಂಗೆ ಹೋದಾಗ ಏನಾಗುತ್ತೆ? ಸ್ಲೀಪ್ ಫೇಸ್ಗೆ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಮತ್ತೆ ಪುನಃ ಮಸಲ್ಸ್ನ ಆ್ಯಕ್ಟಿವೇಟ್ ಮಾಡೋದಕ್ಕೆ ತುಂಬ ಹರಸಾಹಸ ಮಾಡಬೇಕಾಗತ್ತೆ. ಇವತ್ತು ಏನೇನೋ ಬೆಲ್ಟ್ಸ್ ಎಲ್ಲ ಬಂದಿದೆಯಲ್ಲ, ಈ ಟಮ್ಮಿ ಬೆಲ್ಟ್ಸ್ ಅನಾಲ್, ಅದು ಪಾಡಿಗೆ ಅದು ಮಸಲ್ ಬರ್ಸತ್ತೆ ಅಂತ, ಆ ಥರ ಇದಕ್ಕೆ ಯೂಸ್ ಮಾಡೋದು ರೈಟಾ ರಾಂಗ್? ಆ ಥರ ಹ್ಯಾಕ್ಸ್ ಏನಾರು ಇದೆಯಾ? ಇಲ್ಲ, ಆ ಥರ ಏನು ಅಂತ ಹೇಳಿದ್ರೆ, ಆ ಥರ ಟಮ್ಮಿ ಬೆಲ್ಟ್ಸ್ ಎಲ್ಲ ನಾನು ಯೂಸ್ ಮಾಡೋದಿಲ್ಲ, ಆ ಥರ ಏನು ಸ್ಟಿಮ್ಯುಲೇಷನ್ ಎಲ್ಲ. ಬಟ್ ಫಾರ್ ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ, ಇವಾಗ ಒಬ್ಬ ಪೇಷಂಟು ಏನು ಇಂಜುರಿ ಆಗಿ ಫಾರ್ ಎಕ್ಸಾಂಪಲ್ ಒಂದು 4 to 6 ಮಂತ್ಸ್ ಆಗಿದೆ, ಅವನೇನು ಟ್ರೀಟ್ಮೆಂಟ್ ತೊಗೊಂಡಿಲ್ಲ, ಅವ್ನು ಮಸಲ್ ಲಾಸ್ ಆಗಿದೆ ಸಿಕ್ಕಾಪಟ್ಟೆ, ಮಸಲಲ್ಲಿ ಏನು ಸ್ಟ್ರೆಂತೇ ಇಲ್ಲ ಬಿಕಾಸ್ ಆಫ್ ಡಿಕ್ರೀಸ್ಡ್ ಆಪ್ಟಿಮಲ್ ಆ್ಯಕ್ಟಿವಿಟಿ ಅಂತ ಹೇಳಿದಾಗ, ನಾನು ಸರ್ಜರಿ ಆದಮೇಲೆ ನಾನು ಅವನಿಗೆ ಮಸಲ್ ಸ್ಟಿಮ್ಯುಲೇಷನ್ ಮಾಡಿಸ್ತೀನಿ, ಎಲೆಕ್ಟ್ರಿಕಲ್ ಸ್ಟಿಮ್ಯುಲೇಷನ್ ಆಫ್ ಮಸಲ್ಸ್. ಏನಕ್ಕೆ ಅಂತ ಹೇಳಿದ್ರೆ, ಯೂಶ್ವಲಿ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ಎಲೆಕ್ಟ್ರಿಕಲ್ ಸ್ಟಿಮ್ಯುಲೇಷನ್ ಅವಶ್ಯಕತೆ ಬೀಳೋದಿಲ್ಲ. ನಾವು ಸರ್ಜರಿ ಆದಮೇಲೆ ಏನು ನಾವು ಎಕ್ಸಸೈಸಸ್ ಏನು ನಾವು ಹೇಳ್ಕೊಡ್ತೀವಿ, ನಾನು ಹೇಳ್ಕೊಡೋದಲ್ದೇ ನನ್ನ ಫಿಸಿಯೋಥೆರಪಿಸ್ಟ್ ಏನು ಗೈಡ್ ಮಾಡ್ತಾರೆ, ಆ ಎಕ್ಸಸೈಸಸ್ಸೇ ದೇ ಆರ್ ಮೋರ್ ದೆನ್ ಎನಫ್. ಅದೇ ವಾಪಸ್ ಸ್ಟ್ರೆಂತ್ನ ಮತ್ತು ವಾಪಸ್ ಬಲ್ಕ್ ಆಫ್ ಮಸಲ್ನ ವಾಪಸ್ ತರಿಸೋದಕ್ಕೆ. ಬಟ್ ಆದರೆ ಕೆಲವೊಬ್ಬರಲ್ಲಿ ತುಂಬ ವೀಕ್ ಆಗಿರುತ್ತೆ ಮಸಲ್ಲು, ನಾವೆಷ್ಟೇ ಸ್ಟ್ರೆಂತ್ ಟ್ರೈನಿಂಗ್ ಕೊಟ್ಟರು ಸ್ಟ್ರೆಂತ್ ವಾಪಸ್ ಬರೋದಿಲ್ಲ, ಬಲ್ಕ್ ವಾಪಸ್ ಬರೋದಿಲ್ಲ. ಆ ಥರ ಕೇಸಸಲ್ಲಿ ಏನು ಅಂತ ಹೇಳಿದ್ರೆ, ವಿತ್ ದಿ ಗೈಡೆನ್ಸ್ ಆಫ್ ಮೈ ಫಿಸಿಯೋಥೆರಪಿಸ್ಟ್ ನಾನು ಮಸಲ್ ಸ್ಟಿಮ್ಯುಲೇಷನ್ಗೆ ಅಡ್ವೈಸ್ ಮಾಡ್ತೀನಿ. ನನ್ನ ಫಿಸಿಯೋಥೆರಪಿಸ್ಟ್ ಕೂಡ ಅವರು ಮಸಲ್ ಸ್ಟಿಮ್ಯುಲೇಷನ್ ಮಾಡ್ತಾರೆ, ಅದರಿಂದಾಗಿ ವಾಪಸ್ ಮಸಲ್ ಸ್ಟ್ರೆಂತ್ ಮತ್ತು ಮಸಲ್ ಬಲ್ಕ್ನ ವಾಪಸ್ ಪಡ್ಕೊಬೋದು. ಸೊ ಹಾಗಾಗಿ ಏನು ಅಂತ ಹೇಳಿದ್ರೆ, ಪ್ರೀ ಹ್ಯಾಬ್ ಆ್ಯಂಡ್ ರೀಹ್ಯಾಬ್ ಇದೆರಡೂ ಏನು ಅಂತ ಹೇಳಿದ್ರೆ ನಮ್ಮ 2 ಕೈಗಳಿದ್ದಂಗೆ. ನಮ್ಮ ಮಧ್ಯ ನಮ್ಮದೇನು ಕೋರ್ ಏನಿದೆಯಲ್ಲ, ದ್ಯಾಟ್ ಈಸ್ ಸರ್ಜರಿ. ಬಟ್ ಬರೀ ಕೋರ್ ಇಟ್ಕೊಂಡು ಕೆಲಸ ಆಗತ್ತಾ? ಇಲ್ಲ, ಆಗೋದಿಲ್ಲ. ಈ ಕೈ ಬೇಕು, ಈ ಕೈ ಬೇಕು, ಎರಡೂ ಬೇಕು, ಅವಾಗಲೇ ಒಂದು ಪ್ರಾಪರ್ ಒಂದು ಆಕಾರ ಅಂತ ಇರೋದು. ದಿಸ್ ಈಸ್ ವಾಟ್ ಐ ಫೀಲ್. ಇವತ್ತು AI ಎಲ್ಲ ಬಂದು, ಐ ಡೋಂಟ್ ನೋ ಇಫ್ ಯು ಹ್ಯಾವ್ ಸೀನ್ ದಿಸ್, ಒಂದು ವಿಡಿಯೋ ನೋಡಿದೆ, ಅದು ಒಂದು ರೋಬೋಟ್ ಥರ, ಈ ಪ್ಯಾಂಟ್ ಹಾಕೊಳ್ಳೋ ಥರ, ಯು ಕ್ಯಾನ್ ಜಸ್ಟ್ ವೇರ್ ದ್ಯಾಟ್, ನೀವೇನೂ ಮಾಡೋಷ್ಟಲ್ಲ, ಅದನ್ನ ಆನ್ ಮಾಡಿದ್ರೆ ಅದಾಗದೇ ನಿಮ್ಮನ್ನು ನಡೆಸುತ್ತೆ, ಅದಾಗದೇ ಓಡಿಸುತ್ತೆ. ಸೊ ಇವೆಲ್ಲ ಇತ್ತೀಚೆಗೆ ಆವಿಷ್ಕಾರದಿಂದ ನಾಚೆಗೆ ಬರ್ತಾ ಇದೆ. ಇದನ್ನೆಲ್ಲ ನಾವುಗಳು ಹೇಗೆ ನೋಡಬೇಕು? ಇದು ನಮ್ಮನ್ನು ಈಗಾಗಲೇ ChatGPT ಎಲ್ಲ AI ಯೂಸ್ ಮಾಡಿ ಬ್ರೈನ್ ರಾಟ್ ಅಂತ ಮಾತಾಡ್ತಾ ಇದ್ದೀವಿ, ಹಿಂಗಾದರೆ ಮಸಲ್ ರಾಟು ಆಗ್ಬಿಡತ್ತಾ? ಸೊ ಇವಾಗ ಏನು ಅಂತ ಹೇಳಿದ್ರೆ, ಅದಕ್ಕೆ ಯಾವುದಕ್ಕೂ ಇನ್ನೂ ಲಾಂಗ್ ಟರ್ಮ್ ಸ್ಟಡೀಸ್ ಇಲ್ಲ. ಇವಾಗ ನಾವು ಏನೇನೋ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಪರ್ಟಿಕ್ಯುಲರ್ ನಾವು ಮೆಡಿಕಲ್ ಫೀಲ್ಡಲ್ಲಿ ಅಥವಾ ನಿಮ್ಮ ಫಿಟ್ನೆಸ್ ಫೀಲ್ಡಲ್ಲಿ ಯಾವುದ್ರಲ್ಲಾದರೂ ತೊಗೊಳ್ಳಿ, ಒಂದು ಸೈಂಟಿಫಿಕ್ ಬ್ಯಾಕಪ್ ಇಲ್ಲ ಅಂತ ಹೇಳಿದ್ರೆ, ಒಂದು ಸೈಂಟಿಫಿಕ್ ಎವಿಡೆನ್ಸ್ ಇಲ್ಲ ಅಂತ ಹೇಳಿದ್ರೆ, ಕಂಪ್ಲೀಟ್ಲಿ ಅದನ್ನು ನಂಬೋದಕ್ಕೆ ಆಗೋದಿಲ್ಲ. ಎರಡು ಇರಬೇಕು, ಒಂದೇ ಸೈಂಟಿಫಿಕ್ ಎವಿಡೆನ್ಸ್ ಇರಬೇಕು, ಇಲ್ಲ ಅಂದರೆ ಎಕ್ಸ್ಪೀರಿಯನ್ಸ್ಡ್ ಇರಬೇಕು. ಎರಡಕ್ಕೂ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು? ಲೈಕ್ ಫಾರ್ ಎಕ್ಸಾಂಪಲ್ ಎವಿಡೆನ್ಸ್ ಅಂದ್ರೂ, ಐ ಮೀನ್ ದಟ್ ಇಸ್ ಇನ್ಸ್ಟೆಂಟ್, ಇಟ್ ಡಿಪೆಂಡ್ಸ್. ಅದು ಏನು ಪ್ರತಿಯೊಂದು ವಿಚಾರಕ್ಕೂ ಅದಕ್ಕೆ ಏನು ಬೇಕಾಗಿರುವಂಥ ಒಂದು ಸೈಂಟಿಫಿಕ್ ಎವಿಡೆನ್ಸ್ಗೆ ಎಷ್ಟು ವರ್ಷ ಬೇಕು, ಅದು ಡಿಪೆಂಡ್ ಆಗುತ್ತೆ. ಅದು ಇಟ್ ಡಿಫರ್ಸ್ ಫ್ರಮ್ ಏನು ಕೇಸ್ ಟು ಕೇಸ್. ಎಲ್ಲದರಲ್ಲೂ ನಾವು ಒಂದೇ ಒಂದು ಬ್ಲೈಂಡಾಗಿ ನಾವು 5 years ಅಥವಾ 10 years ಅಂತ ನಾನು ಹೇಳಲಿಕ್ಕೆ ನಾನು ಬರೋದಿಲ್ಲ. ಬಟ್ ಆದರೆ ನನ್ನ ಒಂದು ಸ್ಕೂಲ್ ಆಫ್ ಥಾಟ್ ಏನು ಅಂತ ಹೇಳಿದ್ರೆ, ಇದೆಲ್ಲ ಆ್ಯಕ್ಚುಲಿ ಅಂದರೆ ದೇ ಮೇಕ್ ಯು ಲೇಝಿ. ಫಾರ್ ಎಕ್ಸಾಂಪಲ್, ಇವಾಗ ಒಂದು ಪೋಸ್ಚರ್ ಕರೆಕ್ಟ್ ಮಾಡೋದಕ್ಕೆ ಅಂತ ಹೇಳಿ ಕೆಲವೊಂದು ಬೆಲ್ಟ್ಸ್ ಬರುತ್ತೆ, ನೀವು ನೋಡಿರ್ಬೋದು. ಏನು ಅಂತ ಹೇಳಿದ್ರೆ, ತುಂಬ ಜನರಿಗೆ ಆ್ಯಕ್ಚುಲಿ ಪೋಸ್ಚರ್ ಇಶ್ಯೂ ಅಂತೂ ಇತ್ತೀಚೆಗೆ ತುಂಬ ಜನರಿಗಿದೆ, ಬಿಕಾಸ್ ಆಫ್ ಸ್ಲೌಚಿಂಗ್, ಈ ಥರ ಕೂರೋದ್ರಿಂದ. ಸೊ ಅವರೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆ ಥರ ಪೋಸ್ಚರ್ ಕರೆಕ್ಷನ್ ಬೆಲ್ಟ್ನ ಯೂಸ್ ಮಾಡ್ತಾರೆ. ಆ ಪೋಸ್ಚರ್ ಕರೆಕ್ಷನ್ ಬೆಲ್ಟ್ ಅವ್ರು ಲೈಫ್ ಲಾಂಗ್ ಯೂಸ್ ಮಾಡೋದಕ್ಕೆ ಬರೋದಿಲ್ಲ. ಬಟ್ ಯಾವಾಗ ಅವರು ದಿ ಡೇ ವೆನ್ ದೇ ಸ್ಟಾಪ್ ಯೂಸಿಂಗ್ ದ್ಯಾಟ್ ಪೋಸ್ಚರ್ ಕರೆಕ್ಷನ್ ಬೆಲ್ಟ್, ಮತ್ತು ಪುನಃ ಏನಾಗುತ್ತೆ ಅಂತ ಹೇಳಿದ್ರೆ, ದೇ ಎಂಡ್ ಅಪ್ ಇನ್ ಹ್ಯಾವಿಂಗ್ ಸೇಮ್ ಇಶ್ಯೂ. ಸೊ ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ, ಸೊ
ಆ ಪೋಸ್ಚರ್ ಕರೆಕ್ಷನ್ ಮಾಡೋದಕ್ಕೆ ಏನು ಕೆಲವೊಂದು ಎಕ್ಸಸೈಸಸ್ ಏನಿದೆ, ಸ್ಟ್ರೆಂಥನಿಂಗ್ ಎಕ್ಸಸೈಸಸ್. ಫಾರ್ ಎಕ್ಸಾಂಪಲ್ ಏನು ಅಂತ ಹೇಳಿದರೆ ನೆಕ್ ಎಕ್ಸ್ಟೆನ್ಷನ್ ಎಕ್ಸಸೈಸಸ್. ಅದಾದಮೇಲೆ ಏನು ಅಂತ ಹೇಳಿದರೆ ಒಂದು ಸಿಂಪಲಾಗಿ ನಿಮಗೆ ಹೇಳಬೇಕು ಅಂತ ಹೇಳಿದರೆ ಸೂರ್ಯ ನಮಸ್ಕಾರ. ಸೂರ್ಯ ನಮಸ್ಕಾರ ಏನು ಅಂತ ಹೇಳಿದರೆ ನಮ್ಮ ಆ್ಯನ್ಸಿಸ್ಟರ್ಸಿಂದ ಅವಾಗಿಂದ ಇದು ಮಾಡ್ಕೊತ ಬಂದಿದ್ದಾರೆ. ಸೂರ್ಯ ನಮಸ್ಕಾರದಲ್ಲಿ ನಮ್ಮ ಪೋಸ್ಚರ್ ತುಂಬ ಚೆನ್ನಾಗಿ ಕರೆಕ್ಟ್ ಆಗುತ್ತೆ. ಸೊ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ತುಂಬ ಅಡ್ವಾಂಟೇಜಸ್ ಇದೆ. ಸೊ ಅವರೆಲ್ಲ ಏನು ಅಂತ ಹೇಳಿದ್ರೆ ಏನು ಯಾರಿಗೂ ಆ ಥರದ್ದೆಲ್ಲ ಬ್ಯಾಡ್ ಪೋಸ್ಚರ್ ಯಾರಿಗೂ ಇರಲೇ ಇಲ್ಲ. ಇವಾಗ ನಮಗಿರುವಂಥ ಲೈಫ್ ಸ್ಟೈಲ್ಗೆ, ನಾವು ಯೂಸ್ ಮಾಡೋವಂಥ ಸ್ಮಾರ್ಟ್ಫೋನ್ ಲೆವೆಲ್ಗೆ, ನಾವು Sedentary lifestyle. ಏನು ಸೆಡೆಂಟ್ರಿ ಲೈಫ್ ಸ್ಟೈಲ್ಗೆ ಈ ಥರದ್ದೆಲ್ಲ ಏನು ಸ್ಟ್ರೆಂಥನಿಂಗ್ ಎಕ್ಸಸೈಸಸ್, ಪೋಸ್ಚರ್ ಕರೆಕ್ಷನ್ ಎಕ್ಸಸೈಸಸ್, ಇದಕ್ಕೆ ಮಾತ್ರ ಶಾರ್ಟ್ಕಟ್ಸ್ ಯಾವತ್ತೂ ಹುಡುಕಬಾರ್ದು. ಈ ಪೋಸ್ಚರ್ ಕರೆಕ್ಷನ್ ಬೆಲ್ಟ್, ಅದಾದಮೇಲೆ ನೀವದು ಏನು Running ಅದು robots. ರನ್ನಿಂಗ್ ರೋಬೋಟ್ಸ್, ಅದೆಲ್ಲ ಏನು ಅಂತ ಹೇಳಿದ್ರೆ ಶಾರ್ಟ್ಕಟ್ಸ್. ನೀವು ಹೊಸ ಟೆಕ್ನಾಲಜಿ ಯೂಸ್ ಮಾಡ್ತೀರಾ ಮಾಡಿ, ಬಟ್ ಆದರೆ ಏನು ಅಂತ ಹೇಳಿದ್ರೆ ಅಟ್ಲೀಸ್ಟ್ ನಮ್ಮ ಬೇಸಿಕ್ಸ್ ಏನಿದೆಯಲ್ಲ ಅದನ್ನು ನಾವು ಬಿಡ್ಲಿಕ್ಕಂತೂ ಯಾವತ್ತೂ ಹೋಗಬಾರ್ದು.